ಹೇಳಿದ ತರನೇ ಫಸ್ಟ್ ಪ್ರೈಸ್ ತಗೊಂಬಂದ್ಬಿಟ್ಟೆ. ಕೊಡು. ಜೋಸೆಫ್ ಇದನ್ನಲ್ಲ, ಅವ್ನ್ ತುಂಬಾನೇ ಟಫ್ ಕೊಟ್ಟ. ಆದ್ರೆ ಆ ಮೂರ್ಖನ್ನ ಕೊನೆ ಕ್ವಶನ್ ಅಲ್ಲಿ ಹೊಡೆದಾಕ್ಬಿಟ್ಟೆ. ಹಾಳಾದವನು. ವಾಕ್ಯ ಹೇಳಿ ಶೀಲ್ಡ್ ಮಾತ್ರ ತಗೊಂಡ್ರೆ ಸಾಕಾ? ವಾಕ್ಯದ ಪ್ರಕಾರ ನಡೆದಿಲ್ಲ ಅಂದ್ರೆ ಏನ್ ಪ್ರಯೋಜನ? ನಾವು ಏಸಪ್ಪನ ಮಕ್ಕಳಾಗಿ ಹುಟ್ಟಿದೀವಿ ಅಂತ ಅಂದ್ರೆ ಏಸಪ್ಪನಲ್ಲಿ ಪ್ರತಿನಿತ್ಯವೂ ಕೂಡ ನಾವು ಬೆಳಿಬೇಕು. ಅದನ್ನೇ ಆತ್ಮಿಕ ಬೆಳವಣಿಗೆ ಎಂಬುದಾಗಿ ಹೇಳುವಂಥದ್ದು. ಆತ್ಮಿಕವಾದ ಬೆಳವಣಿಗೆ ಹೇಗೆ ತೋರಿ ಬರುತ್ತೆ? ನಾವು ವಾಕ್ಯದ ಪ್ರಕಾರ ಬೆಳೆಯುವಾಗ ಅದು ಆತ್ಮಿಕವಾದ ಬೆಳವಣಿಗೆ. ಏಸಪ್ಪನಿಗೆ ಮೆಚ್ಚುಗೆಯಾಗಿ ನಾವು ಪ್ರತಿನಿತ್ಯ ನಡೀತಾ ಇದೀವಿ, ಬೆಳೀತಾ ಇದೀವಿ ಅಂದ್ರೆ ಅದು ಆತ್ಮಿಕ ಬೆಳವಣಿಗೆ. ಪ್ರೈಸ್ ದಿ ಲಾರ್ಡ್ ಫ್ರೆಂಡ್ಸ್, ಈ ಜಾಲಿ ಟೈಮ್ ಪ್ರೋಗ್ರಾಮ್ನಲ್ಲಿ ನಿಮ್ಮೆಲ್ಲರನ್ನ ಸಂಧಿಸೋದು ನಮಗೆ ತುಂಬಾನೇ ಸಂತೋಷ. ಓಕೆ, ಇವತ್ತಿನ ಕಾರ್ಯಕ್ರಮದಲ್ಲಿ ಆತ್ಮೀಕ ಬೆಳವಣಿಗೆ ಬಗ್ಗೆ ನಾವು ತಿಳ್ಕೊಳ್ಳಲಿದ್ದೇವೆ. ಓಕೆ, ಈ ಕಾರ್ಯಕ್ರಮದ ಆರಂಭದಲ್ಲಿ ಒಂದು ಸ್ಟೋರಿಯನ್ನು ನೋಡೋಣವಾ? ಓಕೆ, ನೋಡೋಣ. ಅಮ್ಮ, ನಾನು ವಾಕ್ಯ ಹೇಳಲಾ? ಹೇಳು. ನಾನು ನಿಮಗೆ ಹೇಳುವುದೇನೆಂದರೆ, ತನ್ನ ಸಹೋದರನ ಮೇಲೆ ಸಿಟ್ಟುಗೊಳ್ಳುವ ಪ್ರತಿ ಮನುಷ್ಯನು ನ್ಯಾಯ ವಿಚಾರಣೆಗೆ ಗುರಿಯಾಗುವನು. ತನ್ನ ಸಹೋದರನನ್ನು ನೋಡಿ ನೀಚ ಅನ್ನುವವನು ನ್ಯಾಯಸಭೆಯ ವಿಚಾರಣೆಗೆ ಒಳಗಾಗುವನು. ಮೂರ್ಖ ಅನ್ನುವವನು ಅಗ್ನಿ ನರಕಕ್ಕೆ ಗುರಿಯಾಗುವನು. ಮತ್ತಾಯ 5:22. ಸರಿ, ಮುಂದಿನ ವಾರ ಬೈಬಲ್ ಕ್ವಿಜ್ ಪ್ರೋಗ್ರಾಮ್ ಇದೆ, ಓದ್ಬಿಟ್ಟ? ಓದಿದ್ದೀನಮ್ಮ. ಇನ್ನೂ ಸ್ವಲ್ಪ ಸಮಯ ಓದಿದ್ರೆ ಏನು? ಸಾಕಮ್ಮ, ಚೆನ್ನಾಗಿ ಓದಿದ್ದೀನಿ. ಆಮೇಲೆ ಈ ಶೋಕೇಸ್ ಅಲ್ಲಿ ಸ್ವಲ್ಪ ಜಾಗ ಮಾಡಿಡಿ ಅಮ್ಮ. ಯಾಕೆ? ನಾನ್ ತಗೊಂಬರೋ ಶೀಲ್ಡ್ ನ ಇಲ್ಲಿ ಇಡಕ್ ಜಾಗ ಬೇಕಲ್ಲ. ಏನೇ ಆದ್ರೂ ಫಸ್ಟ್ ಪ್ರೈಸ್ ತಗೊಂಡೇ ತಗೋತೀನಮ್ಮ. ಸರಿ ಅಮ್ಮ, ನಾನು ಆನಂದನ್ ಮನೆಗೆ ಹೋಗಿ ಮ್ಯಾಥ್ ನೋಟ್ಸ್ ಇಸ್ಕೊಂಡ್ ಬರ್ತೀನಿ. ಸರಿ, ಹೋಗೋ ದಾರಿಯಲ್ಲಿ ನಾನು ಒಂದ್ ಪಾತ್ರೆ ಕೊಡ್ತೀನಿ, ಡೇವಿಡ್ ಮನೇಲಿ ಕೊಟ್ಬಿಟ್ಟು ಹೋಗ್ಬಿಡು. ಅಮ್ಮ, ನಾನು ಅವ್ರ ಮನೆಗೆಲ್ಲ ಹೋಗಲ್ಲಮ್ಮ. ಯಾಕೆ ಹೋಗೋದಿಲ್ಲ? ಅವ್ರ ಅಡ್ವೈಸ್ ಅಂತ ಹೇಳಿ ತುಂಬಾ ಕುಯ್ತಾ ಇರ್ತಾರೆ. ಅವ್ರನ್ನ ನೋಡಿದ್ರೇನೆ ನಂಗೆ ಸಿಟ್ಟು ಬರುತ್ತೆ. ಅಮ್ಮ, ನಾನು ಕ್ವಿಜ್ ಪ್ರೋಗ್ರಾಮ್ಗೆ ಹೋಗ್ತೀನಿ. 6 ಗಂಟೆಗೆ ತಾನೇ ಪ್ರೋಗ್ರಾಮ್, ಈಗ 5 ಗಂಟೆ. ಈಗ್ಲೇ ಯಾಕೆ ಹೋಗ್ತಿದ್ಯಾ? ಇವಾಗ ಹೋದ್ರೆ ಅಮ್ಮ ಸರಿಯಾಗಿರುತ್ತೆ. ಪಕ್ಕದಲ್ಲಿರೋ ಚರ್ಚ್ಗೆ 10 ನಿಮಿಷದಲ್ಲಿ ಹೋಗ್ಬೋದು. ಯಾಕೆ ಇಷ್ಟು ಬೇಗ ಹೋಗ್ತಿದ್ಯಾ? ಬೇಗ ಹೋದ್ರೆ ಸ್ವಲ್ಪ ಟೆನ್ಷನ್ ಇಲ್ದಲೆ ಫ್ರೀಯಾಗಿ ಅಟೆಂಡ್ ಮಾಡ್ಬೋದು, ಅದಕ್ಕೆ ಅಮ್ಮ. ಸರಿ, ಬಂದು ಏನಾದ್ರೂ ತಿನ್ಬಿಟ್ಟು. ನನಗೆ ಹೊಟ್ಟೆ ಸಿಗ್ತಾ ಇಲ್ಲಮ್ಮ, ನಾನು ಹೋಗ್ತೀನಿ. ಐಸ್ ಕ್ರೀಮ್ ತಿನ್ಕೊಂಡೋಣ, ಕ್ವಿಜ್ ಆಡೋದಕ್ಕೆ ಈಸಿಯಾಗಿರುತ್ತೆ. ಅಯ್ಯಯ್ಯೋ, ಇವ್ರು ನೋಡ್ಬಿಟ್ರೆ ಈ ವಿಷಯ ನಮ್ಮ ಮನೇಲಿ ಹೇಳ್ಬಿಡ್ತಾರಲ್ಲ. ಏನಪ್ಪ ಪ್ರೈಸ್ ಸಲಾಡ್ ಅಂಕಲ್, ಹೇಗಿದ್ದೀರಾ? ಯಾಕೆ ನಿಂತಿದ್ಯಾ? ಐಸ್ ಕ್ರೀಮ್ ತಿನ್ನಕ್ ಬಂದ? ಇಲ್ಲ ಅಂಕಲ್, ನಾನು ಚೇಂಜ್ ಇಸ್ಕೊಳ್ಳೋಣ ಅಂತ ಬಂದೆ. ಸರಿಯಪ್ಪ, ಸರಿ. ಒಂದು ಐಸ್ ಕ್ರೀಮ್ ತಿನ್ನಕ್ಕೆ ಇವ್ರನ್ನೆಲ್ಲ ನಿಭಾಯಿಸ್ಬೇಕು. ಅಣ್ಣ, ಒಂದು ಐಸ್ ಕ್ರೀಮ್ ಕೊಡಿ ಅಣ್ಣ. ಕೊಡ್ತೀನಪ್ಪ, ತೊಗೊಳಪ್ಪ. ಸ್ಪೂನ್ ಕೊಡಿ. ಥ್ಯಾಂಕ್ಸ್. ಹಾಳಾದವನು, ಇವನ್ನೆಲ್ಲರೂ ಬಿದ್ದು ಕಾಲು ಮುರಿದೋಗ್ಲಿ. ಅಮ್ಮ, ಹೇಳಿದ ತರನೇ ಫಸ್ಟ್ ಪ್ರೈಸ್ ತಗೊಂಬಂದ್ಬಿಟ್ಟೆ. ಕೊಡು. ಕಂಗ್ರ್ಯಾಚುಲೇಷನ್ ಕಣೋ. ಹಲೋ, ಈ ವರ್ಷನೂ ನಾನೇ ಫಸ್ಟ್ ಪ್ರೈಸ್ ಗೆದ್ಬಿಟ್ಟೆ. ಕಂಗ್ರ್ಯಾಚುಲೇಷನ್ಸ್ ಕಣೋ. ಥ್ಯಾಂಕ್ಸ್ ಕಣೋ. ಹೌದು, ಜೋಸೆಫ್ ಇದನ್ನಲ್ಲ, ಅವ್ನು ತುಂಬಾನೇ ಟಫ್ ಕೊಟ್ಟ. ಆದ್ರೆ ಆ ಮೂರ್ಖನ್ನ ಕೊನೆ ಕ್ವಶನ್ ಅಲ್ಲಿ ಹೊಡೆದಾಕ್ಬಿಟ್ಟೆ. ಹಾಳಾದವನು. ಈ ವರ್ಷನೂ ಅವನು ಯಾಮಾರೋದ. ಸರಿ ಕಣೋ, ಆಮೇಲೆ ಮಾಡ್ತೀನಿ, ಬಾಯ್. ಡ್ಯಾನಿ, ನಿನ್ಗೊಂದು ಗಿಫ್ಟ್. ವಾವ್, ಸೂಪರ್ ಅಮ್ಮ. ಈ ಪೆನ್ ತಗೋಬೇಕು ಅಂತ ತುಂಬಾ ದಿನದಿಂದ ಆಸೆ ಪಡ್ತಾ ಇದ್ದೆ. ಥ್ಯಾಂಕ್ ಯು ಅಮ್ಮ.
ಏನಾಯ್ತು ಡ್ಯಾನಿ? ಪೆನ್ನು ಬರಿತಾನೆ ಇಲ್ಲಮ್ಮ. ಇಷ್ಟು ಸುಂದರವಾದ ಪೆನ್ ಬರೀತಿಲ್ವಾ? ಸುಂದರವಾಗಿದ್ರೆ ಮಾತ್ರ ಸಾಕ, ಒಳಗಡೆ ಇಂಕ್ ಬೇಡವಾ? ಯಾಕೆ ಬೇಕು? ಅಮ್ಮ ಇದೊಂದು ಇಂಕ್ ಪೆನ್ ಅಮ್ಮ, ಮೊದಲು ಇಂಕ್ ಹಾಕೊಡಿ. ಓ ಹಂಗ? ಹ್ಮ್ ಆಗ ಇಂಕಿಲ್ಲ ಅಂದ್ರೆ ಈ ಪೆನ್ ವೇಸ್ಟ್. ಹೌದು, ವೇಸ್ಟೇ, ಅದರಲ್ಲೇನು ಸಂದೇಹ? ಸರಿ, ನೀನು ಸುಂದರವಾಗಿ ವಾಕ್ಯ ಹೇಳ್ತೀಯ, ಆದರೆ ನಿನ್ನೊಳಗೆ ವಾಕ್ಯ ಇಲ್ಲದಿದ್ರೆ ನೀನು ವೇಸ್ಟ್ ತಾನೇ? ಆದರೆ ನಾನು ನಿಮಗೆ ಹೇಳುವುದೇನೆಂದರೆ, ತನ್ನ ಸಹೋದರನ ಮೇಲೆ ಸಿಟ್ಟುಗೊಳ್ಳುವ ಪ್ರತಿ ಮನುಷ್ಯನು ನ್ಯಾಯ ವಿಚಾರಣೆಗೆ ಗುರಿಯಾಗುವನು. ತನ್ನ ಸಹೋದರನನ್ನು ನೋಡಿ ಛೀ ನೀಚ ಅನ್ನುವವನು ನ್ಯಾಯ ಸಭೆಯ ವಿಚಾರಣೆಗೆ ಒಳಗಾಗುವನು. ಮೂರ್ಖ ಅನ್ನುವವನು ಅಗ್ನಿ ನರಕಕ್ಕೆ ಗುರಿಯಾಗುವನು ಎಂದು ವಾಕ್ಯ ತಿಳಿದಿರೋ ನೀನೇ ಎಲ್ಲರನ್ನೂ ಮೂರ್ಖ ಅಂತ ಹೇಳೋದು, ಕೋಪ ಮಾಡ್ಕೊಳ್ಳೋದು ಯಾವ ವಿಧದಲ್ಲಿ ನ್ಯಾಯ? ವಾಕ್ಯ ಹೇಳಿ ಶೀಲ್ಡ್ ಮಾತ್ರ ತಗೊಂಡ್ರೆ ಸಾಕಾ? ವಾಕ್ಯದ ಪ್ರಕಾರ ನಡೆದಿಲ್ಲ ಅಂದರೆ ಏನು ಪ್ರಯೋಜನ? ಈ ಪೆನ್ನು ಬರಿಬೇಕಂದ್ರೆ ಇಂಕು ತುಂಬಬೇಕು. ಅದೇ ಥರ ನೀನು ಸರಿಯಾಗಿ ನಡ್ಕೋಬೇಕಂದ್ರೆ ಪರಿಶುದ್ಧಾತ್ಮನಿಂದ ತುಂಬಲ್ಪಡಬೇಕು. ಸತ್ಯದ ಆತ್ಮನು ಬಂದಾಗ ಆತನು ನಿಮ್ಮನ್ನು ಸಕಲ ವಿಷಯದಲ್ಲಿಯೂ ಸತ್ಯಕ್ಕೆ ಸೇರಿಸುವನು. ಪರಿಶುದ್ಧ ಆತ್ಮನು ನಿನ್ನೊಳಗೆ ಇದ್ದರೆ ನೀನು ಓದಿದ ವಾಕ್ಯನೆಲ್ಲ ನಿನ್ನ ನೆನಪಲ್ಲಿರಿಸಿ ಸರಿಯಾದ ಮಾರ್ಗದಲ್ಲಿ ನಿನ್ನ ನಡೆಸ್ತಾರೆ. ನೀನು ಆ ಪರಿಶುದ್ಧಾತ್ಮನಿಂದ ತುಂಬಲ್ಪಟ್ಟಂಥ ಬಾಳನ್ನು ಬಾಳ್ಬೇಕು. ವಾಕ್ಯನ ತಿಳಿದವನಾಗಿ ಮಾತ್ರ ಅಲ್ಲ, ವಾಕ್ಯದ ಪ್ರಕಾರ ನಡೆಯೋದಕ್ಕೆ ನೀನು ಒಪ್ಪಿಸ್ಕೊಡು. ಸರಿ ಅಮ್ಮ, ವಾಕ್ಯದ ಪ್ರಕಾರ ಬಾಳೋದಕ್ಕೆ ನನ್ನನ್ನು ಅರ್ಪಿಸ್ಬಿಟ್ಟೆ ಅಮ್ಮ. ಫ್ರೆಂಡ್ಸ್, ಸ್ಟೋರಿಯನ್ನು ನೋಡಿ ಎಂಜಾಯ್ ಮಾಡಿದ್ರಾ? ಈಗ ನೆಕ್ಸ್ಟ್ ಈಗ ನಾವೊಂದು ಹೆಲ್ತ್ ಟಿಪ್ಸ್ ನ ಕೇಳೋಣವಾ? ಓಕೆ, ಕೇಳೋಣ. ಹಲೋ ಮಕ್ಕಳೇ, ಚೆನ್ನಾಗಿದ್ದೀರಾ? ನನ್ನನ್ನು ಕಂಡ್ರೆ ನಿಮ್ಗೆ ಇಷ್ಟ ತಾನೇ? ನನ್ನಲ್ಲಿ ಏನೆಲ್ಲ ಒಳ್ಳೆ ವಿಷಯಗಳಿದೆ ಅಂತ ತಿಳ್ಕೊಳ್ಳೋದಕ್ಕೆ ಆಸೆ ಪಡ್ತೀರಾ? ಸರಿ, ಹೇಳ್ತೀನಿ, ಗಮನವಾಗಿ ಕೇಳಿ. ವೈಟಮಿನ್ ಎ, ವೈಟಮಿನ್ ಸಿ, ಪೊಟ್ಯಾಷಿಯಂ, ಕಾರ್ಬೋಹೈಡ್ರೇಟ್. ವೈಟಮಿನ್ ಎ ನಿಮ್ಮ ಐಸೈಟ್ ಅನ್ನ ಇಂಪ್ರೂವ್ ಮಾಡುತ್ತೆ. ವೈಟಮಿನ್ ಸಿ ನಿಮ್ಮ ಇಮ್ಯುನಿಟಿ ಸಿಸ್ಟಮ್ನ ಬೂಸ್ಟ್ ಮಾಡುತ್ತೆ. ಪೊಟ್ಯಾಷಿಯಂ ನಿಮ್ಮ ಬ್ಲಡ್ ಪ್ರೆಷರ್ನ ನಾರ್ಮಲ್ ಆಗಿ ಇಟ್ಕೊಳ್ಳೋದಕ್ಕೆ ಸಹಾಯ ಮಾಡುತ್ತೆ. ಕಾರ್ಬೋಹೈಡ್ರೇಟ್ಸ್ ನಿಮ್ಮ ಬ್ರೈನ್ನ ಮೆಮೊರಿ ಪವರ್ ಅನ್ನ ಇನ್ಕ್ರೀಸ್ ಮಾಡಿ ಗಮನಿಸುವ ಸಾಮರ್ಥ್ಯವನ್ನ ಬಹಳವಾಗಿ ಹೆಚ್ಚಿಸುತ್ತೆ. ಓಕೆ ಫ್ರೆಂಡ್ಸ್, ನನ್ನ ಹತ್ರ ಇರುವಂತ ಎಲ್ಲಾ ವಿಷಯಗಳನ್ನ ಕೂಡ ನೀವು ನೋಡಿದ್ರಾ? ಸೊ ವಾಟರ್ ಮೆಲನ್ನ ಇಷ್ಟಪಟ್ಟು ತಿನ್ನಿ, ಚೆನ್ನಾಗಿ ಹೆಲ್ತಿ ಆಗಿರಿ. ಓಕೆನಾ? ಬಾಯ್ ಫ್ರೆಂಡ್ಸ್, ಹೆಲ್ತ್ ಟಿಪ್ಸ್ ಯೂಸ್ಫುಲ್ ಆಗಿತ್ತಲ್ವಾ? ನೀವು ಕೂಡ ನಿಮ್ಮನ್ನ ಹೆಲ್ತಿಯಾಗಿ ಇಟ್ಕೊಳ್ಳಿ. ಏ ಕೇಟಿ, ನಾವು ನೆಕ್ಸ್ಟ್ ಏನ್ ನೋಡೋದು? ಈಗ ನಾವೊಂದು ಟ್ರಿಕ್ ನ ನೋಡೋಣ. ಓಕೆ, ನೋಡೋಣ. ಹಲೋ ಮಕ್ಕಳೇ, ಎಲ್ರು ಹೇಗಿದ್ದೀರಾ? ಉತ್ಸಾಹವಾಗಿದ್ದೀರಾ? ಸರಿ, ಪ್ರತಿ ವಾರ ಇದನ್ನ ನೋಡಿ ನೀವು ಎಂಜಾಯ್ ಮಾಡ್ತಾ ಇದ್ದೀರಾ? ಹೌದು, ಇದು ನೋಡ್ತಾ ಇರುವಂತ ನಿಮ್ಮನ್ನ ಏಸಪ್ಪ ನಿಶ್ಚಯವಾಗಿ ಆಶೀರ್ವದಿಸ್ತಾರೆ. ಸರಿನಾ? ಓಕೆ, ಇವತ್ತು ಕೂಡ ಆತ್ಮಿಕ ಬೆಳವಣಿಗೆ ಅನ್ನೋ ಶೀರ್ಷಿಕೆಯಲ್ಲಿ ನಾವು ಕಾರ್ಯಕ್ರಮನ ನೋಡ್ತಾ ಇದೀವಿ, ಹೌದಲ್ಲ? ಹೌದು. ನಾವು ಪ್ರತಿದಿನನೂ ಕೂಡ ಆತ್ಮಿಕ ಜೀವಿತದಲ್ಲಿ ಬೆಳವಣಿಗೆ ಹೊಂದಬೇಕು ಅಂತ ಏಸಪ್ಪ ಬಯಸ್ತಾರೆ. ಅಂದ್ರೆ ನಾವು ಪ್ರಾರ್ಥನೆ ಮಾಡೋದಾಗಿರ್ಬೋದು, ಬೈಬಲ್ ಓದೋದಾಗಿರ್ಬೋದು, ನಾವು ಪವಿತ್ರಾತ್ಮ ಭರಿತರಾಗಿ ಪ್ರಾರ್ಥಿಸೋದಿರ್ಬೋದು, ಎಲ್ಲದರಲ್ಲಿ ಕೂಡ ನಾವು ಬೆಳೆದು ಅಭಿವೃದ್ಧಿ ಆಗ್ಬೇಕಂತ ಏಸಪ್ಪ ಬಯಸ್ತಾರೆ. ಆ ಗ್ರೋತ್ ಅನ್ನ ಏಸಪ್ಪ ಎದುರು ನೋಡುವಾಗ ನೀವು ಅದರಲ್ಲಿ ಬರ್ಬೇಕಂತ ಏಸಪ್ಪ ಬಯಸ್ತಾರೆ. ಓಕೆನಾ? ಹಾಗಾಗಿ ನೀವು ಅದರಲ್ಲಿ ಗಮನವಾಗಿರ್ಬೇಕು. ವಾಕ್ಯದ ಪ್ರಕಾರ ಸರಿಯಾಗಿದ್ದು ಕಾದುಕೊಳ್ಳುವಂತ ಅನುಭವದಲ್ಲಿ ಇದ್ರೆ ಮಾತ್ರ ನಾವು ಆತ್ಮಿಕವಾಗಿ ಬೆಳೆಯೋದಕ್ಕೆ ಸಾಧ್ಯ. ಇಲ್ಲವಾದ್ರೆ ಅನವಶ್ಯಕ ವಿಷಯಗಳಿಗೆ ನಾವು ಅವಕಾಶವನ್ನ ಕೊಟ್ರೆ ನಮ್ಮಲ್ಲಿರುವಂತ ಆಶೀರ್ವಾದಗಳನ್ನ ನಾವು ಕಳೆದುಕೊಳ್ಳಬೇಕಂತ ಪರಿಸ್ಥಿತಿಗೆ ಬರ್ಬಹುದು. ಹಾಗಾಗಿ ನಾವು ಗಮನವಾಗಿರ್ಬೇಕು ಅಂತ ಏಸಪ್ಪ ಬಯಸ್ತಾರೆ. ವಾಕ್ಯಗಳೇ ನಮ್ಮ ಕಾಲಿಗೆ ದೀಪವು, ದಾರಿಗೆ ಬೆಳಕು ಆಗಿದೆ. ಸರಿನಾ? ಹಾಗಾಗಿ ನಾವು ಮಾಡುವಂತ ಒಂದೊಂದು ಕಾರ್ಯಗಳಾಗಿರ್ಬೋದು, ನಾವು ಪ್ರಾರ್ಥನೆ ಮಾಡೋದಾಗಿರ್ಬೋದು, ಬೈಬಲ್ ಓದೋದಾಗಿರ್ಬೋದು, ಎಲ್ಲವನ್ನ ಸರಿಯಾಗಿ ಮಾಡುವಾಗ ಅದು ಆತ್ಮಿಕ ಜೀವಿತದಲ್ಲಿ ಬೆಳವಣಿಗೆ ಹೊಂದಲಿಕ್ಕೆ ಅನುಕೂಲವಾಗಿ ಇರುತ್ತೆ. ಏಸಪ್ಪನ ಜೊತೆ ನೀವು ಮಾತಾಡುವಾಗ, ಏಸಪ್ಪನ ಜೊತೆ ನೀವು ಓಡನಾಡುವಾಗ ಆ ಆಶೀರ್ವಾದಗಳನ್ನ ಖಂಡಿತ ನೀವು ಹೊಂದ್ಕೊಳ್ಬಹುದು. ಈಗ ನೋಡಿ, ನನ್ನ ಕೈಯಲ್ಲಿ ಒಂದು ಸುಂದರವಾದ ಬಾಟಲ್ ಇದೆ ಅಲ್ವಾ? ನೋಡ್ತಿದ್ದೀರಲ್ಲ, ಈ ಬಾಟಲ್ಲೇ ನೀವು, ಈ ಬಾಟಲ್ ಒಳಗೆ ಏನಿದೆ? ನೀರಿದೆ ಅಲ್ವಾ? ಹೌದು, ನೀರ್ನ ತುಂಬಿಸ್ತಾ ಇದೀನಿ ನೋಡಿ. ಓಕೆ, ಹೀಗೇನೆ ನೀವು ಏನೋ ಕಾಟಾಚಾರವಾಗಿ ಮಾಡದೆ ಯಥಾರ್ಥವಾಗಿ ನೀವು ಮಾಡುವಾಗ, ಪ್ರಾರ್ಥನೆ ಆಗಿರ್ಲಿ, ಬೈಬಲ್ ಓದೋದು ಕೂಡ ನೀವು ಸುಮ್ಮನೆ ಮಾಡಿದ್ರೆ ಆಶೀರ್ವಾದಗಳನ್ನು ಹೊಂದ್ಕೊಳ್ಳೋದಕ್ಕಾಗಲ್ಲ. ಯಥಾರ್ಥವಾಗಿ ನೀವು ಮಾಡುವಾಗ ನೋಡಿ,
ನೋಡಿ, ಸುಮ್ಮನೆ ಹೊರಗೆ ತೋರಿಕೆಗಾಗಿ ನೀವು ಕಾಟಾಚಾರಕ್ಕಾಗಿ ಮಾಡಿದ್ರೆ ಎಲ್ಲ ಆಶೀರ್ವಾದಗಳನ್ನ ಕಳೆದುಕೊಳ್ಳಬೇಕಾಗಿ ಬರುತ್ತೆ. ಆದ್ರೆ ನೀವು ಯಥಾರ್ಥವಾಗಿ ಏಸಪ್ಪನಿಗೆ ವಿಧೇಯರಾಗಿ ನೀವು ಕಾರ್ಯ ಮಾಡುವಾಗ ನೋಡಿ, ಏಸಪ್ಪ ಅನ್ನುವಂತ ಈ ಮುಚ್ಚಳ ಚೆನ್ನಾಗಿ ಗಮನಿಸಿ. ಏಸಪ್ಪ ನಿಮ್ಮನ್ನ ಮುಚ್ಚಿರುವಾಗ, ನಿಮ್ಮೊಳಗೆ ಆತನು ಇರುವಾಗ, ದೇವರ ವಾಕ್ಯಗಳು ನಿಮ್ಮೊಳಗೆ ಇರುವಾಗ, ಪವಿತ್ರಾತ್ಮ ನಿಮ್ಮೊಳಗೆ ಇರುವಾಗ ನೀವು ನಿಮ್ಮ ಜೀವಿತದಲ್ಲಿ ಯಾವ ಆಶೀರ್ವಾದಗಳನ್ನು ಕಳೆದುಕೊಳ್ಳುವುದೇ ಇಲ್ಲ. ನೋಡಿ, ಸರಿನಾ? ನೀವು ಯಾವುದೇ ಆಶೀರ್ವಾದಗಳನ್ನು ಕೂಡ ಕಳ್ಕೊಳ್ಳೋದಿಲ್ಲ. ನಿಶ್ಚಯವಾಗಿ ನೀವು ಆಶೀರ್ವದಿಸಲ್ಪಡ್ತೀರಾ. ಅನೇಕರಿಗೆ ಆತ್ಮಿಕ ಜೀವಿತದಲ್ಲಿ ಬೆಳೆಯುವುದರಿಂದ ಬರುವ ಆಶೀರ್ವಾದಗಳನ್ನು ತೋರಿಸುವಂತ ಮಕ್ಕಳಾಗಿ ನೀವು ಇರ್ತೀರಿ. ಏಸಪ್ಪ ನಿಮ್ಮೊಳಗಡೆ ಇರೋದ್ರಿಂದ, ನಿಮ್ಮನ್ನ ಮುಚ್ಚಿ ಕಾಪಾಡ್ತಾ ಇರೋದ್ರಿಂದ ಆಶೀರ್ವಾದಗಳು ನಿಮಗೆ ನಿಶ್ಚಯವಾಗುಂಟು. ಓಕೆ, ನೀವು ಕೂಡ ಇನ್ನು ಆತ್ಮಿಕ ಜೀವಿತದಲ್ಲಿ ಬೆಳವಣಿಗೆ ಹೊಂದೋದಕ್ಕೆ ನೀವು ಉತ್ಸಾಹವಾಗಿ, ಜಾಲಿಯಾಗಿ ಏಸಪ್ಪನ ಜೊತೆ ಸೇರಿ ಕಾರ್ಯ ಮಾಡ್ತೀರಾ. ಏಸಪ್ಪ ನಿಮ್ಮನ್ನ ಆಶೀರ್ವದಿಸ್ತಾರೆ. ಓಕೆ, ಬಾಯ್. ಖ್ಯಾತಿ, ಟ್ರಿಕ್ ಮೂಲಕ ದೇವ್ರ ವಾಕ್ಯವನ್ನು ಕಲ್ತ್ಕೊಂಡ್ವಿ ಅಲ್ವಾ? ಇವಾಗ ನಾವೊಂದು ಮುಖ್ಯವಾದ ಸಮಯಕ್ಕೆ ಬಂದಿದೀವಿ. ಹೌದು, ದೇವರ ಸಂದೇಶವನ್ನ ಕೇಳಿದ್ದೇವೆ. ಕೇಳೋಣವಾ? ಕೇಳೋಣ. ಹಾಯ್ ಮಕ್ಕಳೇ, ಪ್ರೈಸ್ ಲಾರ್ಡ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ಈ ಜಾಲಿ ಟೈಮ್ ಪ್ರೋಗ್ರಾಮ್ ಅಲ್ಲಿ ನಿಮ್ಮನ್ನೆಲ್ಲ ಮೀಟ್ ಮಾಡೋದು ನನಗೆ ಬಹಳ ಸಂತೋಷ. ಆತ್ಮಿಕವಾದ ಬೆಳವಣಿಗೆ ಅನ್ನೋ ಟಾಪಿಕ್ ಅಲ್ಲಿ ನಾವು ಕೆಲವೊಂದು ಸ್ಟೋರಿಗಳನ್ನ, ಅನೇಕ ವಿಷಯಗಳನ್ನ ಇವತ್ತು ನಾವು ನೋಡಿದ್ದೀವಿ. ಆತ್ಮಿಕ ಬೆಳವಣಿಗೆ ಅಂದ್ರೆ ಏನು ಅನ್ನೋ ಪ್ರಶ್ನೆ ಕೆಲವರಲ್ಲಿ ಬರ್ಬೋದು. ಉದಾಹರಣೆಗೆ ನಾನು ಹೇಳ್ತೀನಿ, ಶರೀರದ ಬೆಳವಣಿಗೆ ಅಂದ್ರೆ ಏನು? ಒಂದು ಮಗು ತನ್ನ ತಾಯಿಯ ಗರ್ಭದಲ್ಲಿ ರೂಪುಗೊಂಡು ಬೆಳೆದು ಈ ಭೂಮಿಗೆ ಬರುತ್ತೆ. ಹುಟ್ಟಿದಂಥ ಮಗು ಸ್ವಲ್ಪ ದಿನದಲ್ಲಿ ಅದು ಎದ್ದು ಕೂರಲು ಆರಂಭಿಸುತ್ತೆ, ನಂತರ ತೆವಳುವುದಕ್ಕೆ ಆರಂಭಿಸುತ್ತೆ, ಎದ್ದು ನಿಂತ್ಕೊಳ್ಳೋದಕ್ಕೆ ಪ್ರಾರಂಭಿಸುತ್ತೆ, ಮಾತನಾಡೋದಕ್ಕೆ ಪ್ರಾರಂಭಿಸುತ್ತೆ, ಎದ್ದು ನಡೆಯೋದಕ್ಕೆ ಪ್ರಾರಂಭಿಸುತ್ತೆ. ನಡೆದಾದ್ಮೇಲೆ ಚೆನ್ನಾಗಿ ಓಡೋದಕ್ಕೆ ಸ್ಟಾರ್ಟ್ ಮಾಡುತ್ತೆ. ಚೆನ್ನಾಗಿ ಓಡಿದ್ಮೇಲೆ ನಮ್ಮ ಹಾಗೆ ಚೆನ್ನಾಗಿ ಫ್ಲೂಯೆಂಟ್ ಆಗಿ ಮಾತಾಡೋಕೆ ಸ್ಟಾರ್ಟ್ ಮಾಡುತ್ತೆ. ಕರ್ನಾಟಕದಲ್ಲಿ ಹುಟ್ಟಿದಂಥ ಮಗು ಕನ್ನಡ ಮಾತಾಡುತ್ತೆ, ಒಂದೊಂದು ಪ್ರದೇಶಕ್ಕೆ ತಕ್ಕಂತೆ ಆ ಭಾಷೆ ಮಾತಾಡುತ್ತೆ. ಅದಾದ್ಮೇಲೆ ಅವರು ಸ್ಕೂಲ್ಗೆ ಹೋಗ್ತಾರೆ, ಪಾಠಗಳನ್ನ ಕಲಿತಾರೆ, ಬೆಳಿತಾನೆ ಇರ್ತಾರೆ. ಹುಟ್ಟಿದಂಥ ಮಗು ಒಂದು 5 ವರ್ಷ 10 ವರ್ಷ ಆದ್ಮೇಲೂ ಕೂಡ ಮಲ್ಕೊಂಡೇ ಇದ್ರೆ ಅಥವಾ ತೆವಳುತ್ತಾನೆ ಇದ್ರೆ ಆ ಮಗುವಿಗೆ ಶರೀರದ ಬೆಳವಣಿಗೆ ಇಲ್ಲ ಅಥವಾ ಬುದ್ಧಿ ಬೆಳವಣಿಗೆ ಇಲ್ಲ ಅಂತ ಹೇಳ್ತಾರೆ. ಇದನ್ನ ಶಾರೀರಿಕವಾದ ಬೆಳವಣಿಗೆ ಅಂತ ಹೇಳ್ತಾರೆ. ಉದಾಹರಣೆಗೆ ನೀವೊಂದು 5ನೇ ಕ್ಲಾಸ್ನ ಓದ್ತಾ ಇದ್ದೀರಾ ಅಂತ ಹೇಳಿದ್ರೆ 5ನೇ ಕ್ಲಾಸ್ಗೆ ತಕ್ಕಂತೆ ನಿಮಗೆ ಜ್ಞಾನ, ಶರೀರದಲ್ಲಿ ಬೆಳವಣಿಗೆ ಎಲ್ಲ ಇರುತ್ತೆ. ಅದು ಶಾರೀರಿಕ ಬೆಳವಣಿಗೆ. ಇದೇ ತರನೇ ನಾವು ಏಸಪ್ಪನ ಮಕ್ಕಳಾಗಿ ಹುಟ್ಟಿದ್ದೀವಿ ಅಂತ ಅಂದ್ರೆ ಏಸಪ್ಪನಲ್ಲಿ ಪ್ರತಿನಿತ್ಯವೂ ಕೂಡ ನಾವು ಬೆಳಿಬೇಕು. ಅದನ್ನೇ ಆತ್ಮಿಕ ಬೆಳವಣಿಗೆ ಎಂಬುದಾಗಿ ಹೇಳುವಂಥದ್ದು. ಆತ್ಮಿಕವಾದ ಬೆಳವಣಿಗೆ ಹೇಗೆ ತೋರಿ ಬರುತ್ತೆ? ನಾವು ವಾಕ್ಯದ ಪ್ರಕಾರ ಬೆಳೆಯುವಾಗ ಅದು ಆತ್ಮಿಕವಾದ ಬೆಳವಣಿಗೆ. ಏಸಪ್ಪನಿಗೆ ಮೆಚ್ಚುಗೆಯಾಗಿ ನಾವು ಪ್ರತಿನಿತ್ಯ ನಡೀತಾ ಇದೀವಿ, ಬೆಳೀತಾ ಇದೀವಿ ಅಂದ್ರೆ ಅದು ಆತ್ಮಿಕ ಬೆಳವಣಿಗೆ. ರಕ್ಷಿಸಲ್ಪಟ್ಟಂತ ಯೇಸುವನ್ನ ಸ್ವೀಕರಿಸಿಕೊಂಡಂತ ಆರಂಭದಲ್ಲಿ ನಾವು ಯಾವ ತರ ಇರ್ತೀವಿ ಅಂತ ಹೇಳಿದ್ರೆ, ನಮಗೆ ಪ್ರಾರ್ಥನೆ ಮಾಡ್ಲಿಕ್ಕೆ ಬರಲ್ಲ, ನಾವು ತೊದಲಿಸ್ಕೊಂಡು ಪ್ರಾರ್ಥನೆ ಮಾಡ್ತೀವಿ. ಆದರೆ ಸ್ವಲ್ಪ ದಿನಗಳು ಆಗ್ತಾ ಆಗ್ತಾ ನಮಗೆ ಏನಾಗುತ್ತೆ ಅಂತ ಹೇಳಿದ್ರೆ, ನಾವು ಈಸಿಯಾಗಿ ಪ್ರಾರ್ಥನೆ ಮಾಡಲಿಕ್ಕೆ ಪ್ರಾರಂಭಿಸ್ತೀವಿ. ಅದರ ನಂತರ ನಾವು ವಾಕ್ಯಗಳನ್ನು ಓದ್ತೀವಿ, ವಾಕ್ಯದಂತೆ ಬಾಳೋದಕ್ಕೆ ನಾವು ಪ್ರಯಾಸ ಪಡಬೇಕು. ಈ ರೀತಿ ಸ್ವಲ್ಪ ಸ್ವಲ್ಪವಾಗಿ ನಾವು ಏಸಪ್ಪನಲ್ಲಿ ಬೆಳಿಬೇಕು. ನಾವು ಪ್ರಾರ್ಥನೆ ಮಾಡುವಾಗ ಏಸಪ್ಪ ಅದನ್ನು ಕೇಳ್ತಾರೆ. ಅದೇ ಥರ ಏಸಪ್ಪ ಹೇಳೋದನ್ನು ನಾವು ಕೇಳಬೇಕು. ಏಸಪ್ಪನ ಮಾತುಗಳಿಗೆ ನಾವು ವಿಧೇಯರಾಗಬೇಕು. ಈ ರೀತಿ ನಾವು ಪ್ರತಿನಿತ್ಯ ಬೆಳವಣಿಗೆ ಹೊಂದೋದನ್ನೇ ಆತ್ಮಿಕವಾದ ಬೆಳವಣಿಗೆ ಅಂತ ಹೇಳೋದು. ನಮಗಿದು ಬೇಡ ಅಂತ ಹೇಳಿಬಿಟ್ರೆ, ನಮಗೆ ಇಷ್ಟೇ ಸಾಕು, ಈ ಬೆಳವಣಿಗೆ ಸಾಕು ಅಂತ ನಾವು ಹಾಗೆ ಇದ್ಬಿಟ್ರೆ, ಈ ಸಮುದಾಯದಲ್ಲಿ, ಈ ಲೋಕದಲ್ಲಿ ಇರುವಂಥ ಪಾಪಗಳನ್ನು ನಮ್ಮಿಂದ ಜಯಿಸೋದಕ್ಕೆ ಸಾಧ್ಯವಾಗೋದಿಲ್ಲ. ಪ್ರತಿದಿನ ನಮಗೆ ಆತ್ಮಿಕ ಬೆಳವಣಿಗೆ ಇದ್ರೆ ಮಾತ್ರನೇ ನಾವು ಈ ಲೋಕವನ್ನು ಜಯಿಸ್ಲಿಕ್ಕೆ ಸಾಧ್ಯ. ಸೈತಾನನ ಎದುರಿಸಿ ನಿಲ್ಲಬಹುದು, ಲೋಕವನ್ನು ನಾವು ಜಯಿಸಬಹುದು. ಸರಿನಾ? ಸರಿ, ಏಸಪ್ಪ ಇವತ್ತು ನಮಗೊಂದು ವಾಕ್ಯವನ್ನ ಇಟ್ಟಿದ್ದಾರೆ. ಆ ವಾಕ್ಯವನ್ನು ಓದಿ ನಾವು ಪ್ರಾರ್ಥನೆ ಮಾಡಿ ಮುಗಿಸೋಣ. ಸರಿ, ನಾನು ನಿಮಗೋಸ್ಕರ ವಾಕ್ಯವನ್ನು ಓದ್ತೇನೆ. ಯೋಹಾನ 16ನೇ ಅಧ್ಯಾಯ 13ನೇ ವಾಕ್ಯ. ಸತ್ಯದ ಆತ್ಮನು ಬಂದಾಗ ಆತನು ನಿಮ್ಮನ್ನು ನಡೆಸಿಕೊಂಡು ಹೋಗಿ ಸಕಲ ವಿಷಯದಲ್ಲಿಯೂ ಸತ್ಯಕ್ಕೆ ಸೇರಿಸುವನು. ಏಸಪ್ಪ ಸತ್ತು ಪುನರುತ್ಥಾನನಾಗಿ ಪರಲೋಕಕ್ಕೆ ಹೋದ ಮೇಲೆ ನನ್ನ ನಂತರ ಮತ್ತೊಬ್ಬ ಸಂತೈಸುವಾತನು ಬರುತ್ತಾನೆ. ಆತನು ನಿಮ್ಮ ಜೊತೆಯಲ್ಲೇ ಇರುತ್ತಾನೆ, ಸಕಲ ವಿಷಯದಲ್ಲೂ ಸತ್ಯಕ್ಕೆ ಸೇರಿಸುತ್ತಾನೆ ಎಂಬುದಾಗಿ ಹೇಳಿದರಲ್ವಾ. ಆ ಆತ್ಮನು, ಪರಿಶುದ್ಧ ಆತ್ಮನು ನಮ್ಮ ಮೇಲೆ ಬರುವಾಗ ನಮ್ಮ ಒಳಗಿನಿಂದ ನಾವು ತಪ್ಪು ಮಾಡುವ ಸಮಯದಲ್ಲಿ ತಪ್ಪು ಮಾಡಬೇಡ. ಬೈಬಲ್ನಲ್ಲಿ ಏಷಾಯದಲ್ಲಿ ಒಂದು ವಾಕ್ಯ ಇದೆ, ಎಡಕ್ಕಾಗಲಿ ಬಲಕ್ಕಾಗಲಿ. ಅಂದ್ರೆ ನಾವು ಸರಿಯಾದ ಮಾರ್ಗದಲ್ಲಿ ಹೋಗುತ್ತಾ ಇರುವಾಗ ದಿಢೀರೆಂದು ಒಂದು ತಪ್ಪಾದ ಮಾರ್ಗದಲ್ಲಿ ದಾರಿ ತಪ್ಪಿ ಹೋದೆವು ಅಂದರೆ ಆ ಕಡೆ ಹೋಗಬಾರದು, ಅದು ತಪ್ಪು, ಅದು ಪಾಪ. ಸುಳ್ಳು ಹೇಳುವುದಕ್ಕಿದ್ದರೆ ನೀನು ಸುಳ್ಳು ಹೇಳಬಾರದು, ಕದಿಯುವುದಕ್ಕಿದ್ದರೆ ನೀನು ಕದಿಯಬಾರದು. ಯಾವುದಾದ್ರೂ ಒಂದು ಕಾರ್ಯದಲ್ಲಿ ನಾವು ಎಡವಿ ನಡೆಯುತ್ತೇವೆ ಅಂದರೆ ಇದು ಪಾಪ, ಇದನ್ನು ಮಾಡಬಾರದೆಂಬುದಾಗಿ ನಮ್ಮೊಳಗೆ ಒಂದು ಅರಿವನ್ನು ಹುಟ್ಟಿಸುವಂತಹ ಶಬ್ದವನ್ನು ನಾವು ಕೇಳುತ್ತೇವಲ್ಲವಾ, ಅದುವೇ ಪವಿತ್ರಾತ್ಮನು. ಆ ಪವಿತ್ರಾತ್ಮನ ಶಬ್ದಕ್ಕೆ ನಾವು ವಿಧೇಯರಾಗಿ ನಡೆಯುವುದಾದರೆ ನಾವು ಪೂರ್ಣ ಜಯಶಾಲಿಗಳಾಗಬಹುದು. ಅದುವೇ ಸತ್ಯದ ಆತ್ಮನು ಬರುವಾಗ ಸಕಲ ವಿಷಯದಲ್ಲಿ ಸತ್ಯಕ್ಕೆ ಸೇರಿಸುತ್ತಾನೆ. ಅಂದರೆ ಪರಿಶುದ್ಧ ಆತ್ಮನು
ನಮ್ಮನ್ನು ಸರಿಯಾದ ಮಾರ್ಗದಲ್ಲಿ, ಏಸಪ್ಪ ನಮಗೆಂದು ಇಟ್ಟಿರುವಂತ ಮಾರ್ಗದಲ್ಲಿ ಮುನ್ನಡೆಸುವಂತ ಒಬ್ಬ ಸಂತೈಸುವ ಆತನು ಅಥವಾ ಸಹಾಯಕನು ಅಥವಾ ನಮ್ಮನ್ನು ಬಲಪಡಿಸುವ ಆತನು, ಸರಿನಾ? ಆ ಆತ್ಮನು ನಮ್ಮೊಳಗೆ ಬರುವಾಗ ನಾವು ವಾಕ್ಯದ ಪ್ರಕಾರ ಏಸಪ್ಪನಿಗೆ ಸಾಕ್ಷಿಯಾಗಿ ನಿಲ್ಲಬಹುದು. ಇಂದು ನಾವು ಆ ಕಥೆಯನ್ನು ನೋಡಿದೆವಲ್ಲ, ಆ ನಾಟಕದಲ್ಲಿ ಇದ್ದಂತ ಅಣ್ಣ ವಾಕ್ಯವನ್ನು ಚೆನ್ನಾಗಿ ಓದಿದರು, ಕ್ವಿಜ್ಗೆ ಚೆನ್ನಾಗಿ ಸಿದ್ಧವಾಗಿದ್ದರು. ಆದ್ರೆ ಅಣ್ಣನಿಗೆ ವಾಕ್ಯದ ಪ್ರಕಾರ ಜೀವಿಸಕ್ಕೆ ಸಾಧ್ಯವಾಯಿತಾ? ಯಾಕೆಂದ್ರೆ ಆ ಅಣ್ಣನ ಒಳಗೆ ಪವಿತ್ರಾತ್ಮನೂ ಇಲ್ಲ, ದೇವರ ವಾಕ್ಯಗಳು ಅವನ ಹೃದಯದಲ್ಲಿ ಇಲ್ಲ. ವಾಕ್ಯವನ್ನು ಕಂಠಪಾಠ ಮಾಡಿ ಹೇಳ್ತಾ ಇದ್ದಾನೆ, ಆದ್ರೆ ವಾಕ್ಯದ ಪ್ರಕಾರ ಜೀವಿತ ಇಲ್ಲ, ಸರಿನಾ? ಹಾಗಾಗಿ ಏಸಪ್ಪ ಇಂದು ನಮ್ಮಿಂದ ಎದುರು ನೋಡೋದು ಏನಂತಂದ್ರೆ, ಈ ಪವಿತ್ರಾತ್ಮನನ್ನು ನಾವು ಹೊಂದಿಕೊಂಡು ವಾಕ್ಯದ ಪ್ರಕಾರ ಬಾಳುವವರಾಗಿರಬೇಕು. ಇದಕ್ಕೆ ಸರಿಯಾಗಿ ಇನ್ನೊಂದು ವಾಕ್ಯವನ್ನು ಕೂಡ ಏಸಪ್ಪ ಹೇಳಿದ್ದಾರೆ. ಅಪೊಸ್ತಲರ ಕೃತ್ಯಗಳು 1ನೇ ಅಧ್ಯಾಯ 8ನೇ ವಾಕ್ಯ ನಾನು ಓದುತ್ತೇನೆ, ಗಮನಿಸಿರಿ. ಪವಿತ್ರಾತ್ಮನು ನಿಮ್ಮ ಮೇಲೆ ಬರಲು ನೀವು ಬಲವನ್ನು ಹೊಂದಿ. ಪವಿತ್ರಾತ್ಮನು ನಮ್ಮ ಮೇಲೆ ಬರುವಾಗ, ನಮ್ಮೊಳಗೆ ಬರುವಾಗ, ನಮ್ಮ ಮೇಲೆ ಅಭಿಷೇಕದ ಹಾಗೆ ಸುರಿಸಲ್ಪಡುವಾಗ ನಾವು ಬಲವನ್ನು ಹೊಂದುತ್ತೇವೆ ಎಂಬುದಾಗಿ ಹೇಳಲಾಗಿದೆ. ಯಾವುದರಲ್ಲಿ ಬಲ ಹೊಂದುತ್ತೇವೆ? ಪಾಪವನ್ನು ಜಯಿಸುವುದರಲ್ಲಿ ಬಲಗೊಳ್ಳುತ್ತೇವೆ, ಸೈತಾನನ್ನು ಎದುರಿಸುವುದರಲ್ಲಿ ಬಲಗೊಳ್ಳುತ್ತೇವೆ, ಈ ಲೋಕದಲ್ಲಿ ನಾವು ಜಯ ಹೊಂದುವ ಹಾಗೆ ಬಲಗೊಳ್ಳುತ್ತೇವೆ ಎಂಬುದಾಗಿ ಏಸಪ್ಪ ಹೇಳಿದ್ದಾರೆ. ಆ ಏಸಪ್ಪ ಪವಿತ್ರಾತ್ಮನು ನಮ್ಮೊಳಗೆ ಬರುವಾಗ ಈ ಲೋಕದಲ್ಲಿರುವಂತಹ ಪಾಪ ಎಲ್ಲ ಕಾರ್ಯಗಳನ್ನು ನಾವು ಜಯಿಸಬಹುದು, ನಾವು ಜಯವನ್ನು ಹೊಂದಿ ಆತ್ಮಿಕ ಜೀವಿತವನ್ನು ನಡೆಸಬಹುದು. ಅದುವೇ ನಮ್ಮ ಜೀವಿತದಲ್ಲಿ ಆತ್ಮಿಕ ಬೆಳವಣಿಗೆಯನ್ನು ಉಂಟು ಮಾಡುತ್ತದೆ, ಸರಿನಾ? ಈ ಪವಿತ್ರಾತ್ಮನು ಪೇತ್ರ, ಯೋಹಾನ, ಯೇಸು ಕ್ರಿಸ್ತನ ಶಿಷ್ಯರು ಅನೇಕರಿದ್ದಾರಲ್ವ, ಅವರೊಳಗೆ ಪವಿತ್ರಾತ್ಮನು ಬರುವಾಗ ಅವರು ವೈರಾಗ್ಯವುಳ್ಳವರಾಗಿ ಬದಲಾದರು. ನಿಮ್ಮೆಲ್ಲರಿಗೂ ಗೊತ್ತಲ್ವಾ, ಗೆತ್ಸಮನೆ ತೋಟದಲ್ಲಿ ಏಸಪ್ಪನ ಜೊತೆಗೆ ತುಂಬಾ ಜನ ಶಿಷ್ಯರೆಲ್ಲ ಇದ್ರು. ದಿಢೀರೆಂದು ಇಸ್ಕರಿಯೋತ ಯೋಧನು ಏಸಪ್ಪನ ಹಿಡಿದು ಕೊಡೋದಕ್ಕಾಗಿ ಅನೇಕ ಸೈನಿಕರು, ಸಿಪಾಯಿಗಳನ್ನ ಕರೆದುಕೊಂಡು ಬಂದಾಗ ಎಲ್ಲ ಶಿಷ್ಯರು ಕೂಡ ಓಡಿ ಹೋದ್ರು. ಯಾಕೆ ಅಂತ ಕೇಳಿದ್ರೆ, ಆಗ ಅವರೊಳಗಡೆ ಪವಿತ್ರಾತ್ಮನು ಇಲ್ಲ. ಆದರೆ ಇದೇ ಶಿಷ್ಯರು ಏಸಪ್ಪ ಸತ್ತು ಪುನರುತ್ಥಾನನಾಗಿ ಪರಲೋಕಕ್ಕೆ ಒಯ್ಯಲ್ಪಟ್ಟ ನಂತರ ಪಂಚಶತಮ ದಿನ ಎಂಬುದಾಗಿ ಒಂದು ದಿನ ಬಂತು. ಅಪೊಸ್ತಲರೆಲ್ಲರೂ ಕೂಡ ಒಂದು ಸ್ಥಳದಲ್ಲಿ ಏಕ ಮನಸ್ಸಾಗಿ ಪ್ರಾರ್ಥಿಸುತ್ತಾ ಇದ್ದರು. ಆಗ ಪವಿತ್ರಾತ್ಮನು ಅವರ ಮೇಲೆ ಬಲವಾಗಿ ಸುರಿಸಲ್ಪಟ್ಟನು. ಪವಿತ್ರಾತ್ಮನು ಸುರಿಸಲ್ಪಟ್ಟ ನಂತರ, ಪವಿತ್ರಾತ್ಮನ ಬಲ ಅವರೊಳಗೆ ಬಂದ ನಂತರ ಇದೇ ಶಿಷ್ಯರು ಯಾವ ತರ ಬದಲಾದ್ರು ಗೊತ್ತಾ? ಏಸಪ್ಪನಿಗಾಗಿ ವೈರಾಗ್ಯವಾಗಿ ಬದಲಾದ್ರು. ಏಸಪ್ಪನಿಗೋಸ್ಕರ ವೈರಾಗ್ಯವಾಗಿ ಸೇವೆ ಮಾಡಿದ್ರು. ಏಸಪ್ಪನಿಗೋಸ್ಕರ ವೈರಾಗ್ಯವಾಗಿ ಸಾಕ್ಷಿಯಾಗಿ ನಿಂತರು. ಅನೇಕರಿಗೆ ದೇವರ ವಾಕ್ಯವನ್ನ ಧೈರ್ಯವಾಗಿ ಪ್ರಸಂಗ ಮಾಡಿದ್ರು. ಯಾವ ಶಿಷ್ಯರು ಭಯಪಟ್ಟು ಬಾಳ್ತಾ ಇದ್ರು, ಭಯಪಟ್ಟು ಓಡಿ ಹೋಗ್ತಾ ಇದ್ರು, ಏಸಪ್ಪನ ಬಿಟ್ಟು ಓಡಿ ಹೋಗ್ತಾ ಇದ್ರು, ಅದೇ ಶಿಷ್ಯರು ಪವಿತ್ರಾತ್ಮನ ಅವರೊಳಗೆ ಬಂದ ನಂತರ ವೈರಾಗ್ಯವಾಗಿ ನಿಲ್ಲುವುದಕ್ಕೆ ಆರಂಭಿಸಿದರು, ಧೈರ್ಯವಾಗಿ ನಿಲ್ಲುವುದಕ್ಕೆ ಆರಂಭಿಸಿದರು. ಈ ಏಸಪ್ಪನಿಗೋಸ್ಕರ ನಾವು ಸಾಕ್ಷಿಯಾಗಿ ಇದ್ದೇವೆ ಎಂಬುದಾಗಿ ವೈರಾಗ್ಯವಾಗಿ ವೀರ ಗರ್ಜನೆಯನ್ನ ಮಾಡಲಿಕ್ಕೆ ಪ್ರಾರಂಭಿಸಿದ್ರು. ವಾಕ್ಯವನ್ನು ಧೈರ್ಯವಾಗಿ ಪ್ರಸಂಗ ಮಾಡಿದ್ರು. ಹೋಗುವಂತ ಎಲ್ಲ ಸ್ಥಳಗಳಲ್ಲೂ ಇವರ ಮೂಲಕ ದೇವರು ಅದ್ಭುತ ಅತಿಶಯಗಳನ್ನ ಮಾಡಿದ್ರು. ಕಾರಣ ಏನಂತಂದ್ರೆ, ಪವಿತ್ರಾತ್ಮನು ಇವರೊಳಗಡೆ ಬಂದದ್ದು. ಹಾಗಾದ್ರೆ ನೀವು ಕೂಡ ನಿಮ್ಮ ಜೀವಿತದಲ್ಲಿ ಆತ್ಮೀಕವಾದ ಬೆಳವಣಿಗೆ ಹೊಂದಬೇಕು ಅಂದ್ರೆ ಪವಿತ್ರಾತ್ಮನು ಇದ್ದರೆ ಮಾತ್ರನೇ ನೀವು ಬೆಳವಣಿಗೆ ಹೊಂದಲಿಕ್ಕೆ ಸಾಧ್ಯ, ಸರಿನಾ? ಹಾಗಾಗಿ ಇವತ್ತು ನೀವೊಂದು ವೇಳೆ ಅಂದ್ಕೊಳ್ಬಹುದು, ಏನಿದು ನಾನು ಪರಿಶುದ್ಧವಾಗಿ ಬಾಳ್ಬೇಕು ಅಂತ ಅನ್ಕೊಳ್ತೀನಿ, ಆದ್ರೆ ಬಿದ್ದು ಹೋಗ್ತಾ ಇದ್ದೀನಿ ಅನ್ಕೊಳ್ತೀರಾ? ನಾನು ನಿಮ್ಗೆ ಒಂದು ಉದಾಹರಣೆನ ಹೇಳಲಾ? ನಾವು ಮನೆಯಲ್ಲಿ ಒಂದು ಚಿಕ್ಕ ಗಿಡವನ್ನ ಇಟ್ರೆ, ನಿಮ್ಗೆ ಮನೆಯಲ್ಲಿ ಗಿಡ ಬೆಳೆಸುವಂತ ಅಭ್ಯಾಸ ಇರೋದಾದ್ರೆ, ನಾವೊಂದು ಚಿಕ್ಕ ಗಿಡವನ್ನ ನೆಟ್ರೆ ಆ ಗಿಡಕ್ಕೆ ನೀರಾಕಿ ಸ್ವಲ್ಪ ದಿನ ಮೇಂಟೈನ್ ಮಾಡ್ತಾ ಇರ್ತೀವಿ. ದಿಢೀರಂತ 1-2 ದಿನ ಆ ಗಿಡವನ್ನ ಕಿತ್ತು ಹೊರಗಡೆ ಹಾಕಿದ್ವಿ. ಪುನಃ 1 ವಾರ ಆದ್ಮೇಲೆ ಆ ಗಿಡವನ್ನ ಪುನಃ ನೆಟ್ಟು ಅದು ಒಣಗಿ ಹೋಗುವಂತ ಪರಿಸ್ಥಿತಿಯಲ್ಲಿ ಇರುತ್ತೆ. ಆದ್ರೆ ಪುನಃ ನೀರು ಇದು ಅದನ್ನ ಮೇಂಟೈನ್ ಮಾಡ್ತೀವಿ. ಇದೇ ತರನೇ 1 ವರ್ಷ 1 ವಾರ ಗಿಡಕ್ಕೆ ನೀರು ಇದು ಮೇಂಟೈನ್ ಮಾಡ್ತೀವಿ, 2 ದಿನ ಕಿತ್ತು ಹೊರಗಡೆ ಇಡ್ತೀವಿ. ಹೀಗೆ ನಾವು ಮಾಡ್ತಾನೆ ಇದ್ರೆ ಆ ಗಿಡಕ್ಕೆ 1 ವರ್ಷದಲ್ಲಿ ಉಂಟಾಗಬೇಕಾದಂತ ಬೆಳವಣಿಗೆ ಆ ಗಿಡಕ್ಕೆ ಉಂಟಾಗಿರುತ್ತಾ? ಇರಲ್ಲ. ಯಾಕೆ ಅಂದ್ರೆ ಅದರ ಬೇರು ಭೂಮಿಯಿಂದ ಕೀಳಲ್ಪಡುತ್ತಿದೆ. ಇದೇ ತರ ನಾವೇನ್ ಮಾಡ್ತೀವಿ ಅಂತ ಹೇಳಿದ್ರೆ, ಏಸಪ್ಪನ ಬಿಟ್ಟು ಬಹಳ ದೂರ ಹೋಗ್ಬಿಡ್ತೀವಿ, ಮತ್ತೆ ಏಸಪ್ಪ ಅಂತ ಬರ್ತೀವಿ, ಮತ್ತೆ ಏಸಪ್ಪನ ಬಿಟ್ಟು ದೂರ ಹೋಗ್ತೀವಿ, ಮತ್ತೆ ಬಂದು ಕ್ಷಮಿಸಿ ಅಂತ ಹೇಳ್ತೀವಿ. ಈ ತರ ನಾವು ಏಸಪ್ಪನ ಬಿಟ್ಟು ದೂರ ಹೋಗೋದು ಹತ್ರ ಬರೋದು, ದೂರ ಹೋಗೋದು ಹತ್ರ ಬರೋದು ಮಾಡಿದ್ರೆ ನಮ್ಮ ಆತ್ಮಿಕ ಜೀವಿತದಲ್ಲಿ ಪರಿಪೂರ್ಣವಾದ ಒಂದು ಬೆಳವಣಿಗೆ ಇರೋದಿಲ್ಲ, ಸರಿನಾ? ಹಾಗಾಗಿ ಏಸಪ್ಪನಲ್ಲಿ ನಿರಂತರವಾಗಿ ನೆಲೆಗೊಂಡಿದ್ರೆ ನಾವು ಆತ್ಮಿಕ ಜೀವಿತದಲ್ಲಿ ಪರಿಪೂರ್ಣ ಬೆಳವಣಿಗೆಯನ್ನ ಕಾಣಬಹುದು. ಆದ್ದರಿಂದಲೇ ಪವಿತ್ರಾತ್ಮನು ಅವಶ್ಯ, ಸತ್ಯದ ಆತ್ಮನು, ಸತ್ಯದೊಳಗೆ ನಡೆಸುವಂತ ಪವಿತ್ರಾತ್ಮನು, ಬಲ ಕೊಡುವ ಪವಿತ್ರಾತ್ಮನು. ಈಗ ನೀವೆಲ್ಲರೂ 1 ನಿಮಿಷ ನನ್ನ ಜೊತೆ ಸೇರಿ ಪ್ರಾರ್ಥನೆ ಮಾಡ್ತೀರಾ? ಏಸಪ್ಪ, ಈ ಸತ್ಯದ ಆತ್ಮನು ನನಗೆ ಬೇಕು, ನಾನು ಆತ್ಮಿಕ ಜೀವಿತದಲ್ಲಿ ಚೆನ್ನಾಗಿ ಬೆಳವಣಿಗೆ ಹೊಂದಬೇಕು. ಪೇತ್ರ, ಯೋಹಾನ, ಏಸಪ್ಪನ ಶಿಷ್ಯರ ಹಾಗೆ ನಾನು ವೈರಾಗ್ಯವಾಗಿ ಇರಬೇಕು. ಅದಕ್ಕೆ ನನಗೆ ಕೃಪೆ ಕೊಡಿ ಅಂತ ನಾವು ಪ್ರಾರ್ಥನೆ ಮಾಡೋಣ. ಏಸಪ್ಪ ಆ ಕೃಪೆಯನ್ನ ಏಸಪ್ಪ ನಿಮ್ಗೆ ಇವತ್ತು ಕೊಡ್ಲಿದ್ದಾರೆ. ಎಲ್ಲರೂ ಪ್ರಾರ್ಥನೆ ಮಾಡೋಣ. 1 ನಿಮಿಷ ಹಾಗೆ ಕಣ್ಮುಚ್ಚಿ. ದೇವರೇ, ಈ ಸಮಯದಲ್ಲಿ ನನ್ನೊಂದಿಗೆ ಸೇರಿ ಪ್ರಾರ್ಥಿಸುತ್ತಾ ಇರುವಂತ ಪ್ರತಿಯೊಬ್ಬ ಮಕ್ಕಳಿಗಾಗಿ ನಾನು ಪ್ರಾರ್ಥಿಸುತ್ತೇನೆ.
ಪವಿತ್ರಾತ್ಮ ನಿಮ್ಮ ಮೇಲೆ ಬರಲು ನೀವು ಬಲ ಹೊಂದುವಿರಿ ಎಂಬ ವಾಕ್ಯದ ಪ್ರಕಾರ ದೇವರೇ ಈ ಸಮಯದಲ್ಲಿ ಪವಿತ್ರಾತ್ಮನ ಬಲಕ್ಕೋಸ್ಕರ ಪ್ರಾರ್ಥನೆ ಮಾಡುತ್ತಾ ಇರುವಂತ ನಿಮ್ಮ ಮಕ್ಕಳಿಗಾಗಿ ನಾನು ಪ್ರಾರ್ಥಿಸುತ್ತೇನೆ ದೇವರೇ. ಪವಿತ್ರಾತ್ಮ ನಿಮ್ಮ ಮಕ್ಕಳ ಮೇಲೆ ಬಲವಾಗಿ ಇಳಿದು ಬರಲಿ ದೇವರೇ. ಪವಿತ್ರಾತ್ಮನ ಬಲವು ಇಳಿದು ಬರಲಿ ದೇವರೇ. ಎಲ್ಲ ಮನುಷ್ಯರ ಮೇಲೆ ನನ್ನ ಆತ್ಮನನ್ನು ಸುರಿಸುತ್ತೇನೆ ಎಂಬುದಾಗಿ ಹೇಳಿದ್ರಲ್ಲ ದೇವರೇ. ನಿಮ್ಮ ಮಕ್ಕಳ ಮೇಲೆ ಪವಿತ್ರಾತ್ಮನು ಬಲವಾಗಿ ಸುರಿಸಲ್ಪಡಲಿ. ನಿಮ್ಮ ಕುಮಾರರು ನಿಮ್ಮ ಕುಮಾರ್ತೆಯರು ಪ್ರವಾದನೆಗಳನ್ನು ಹೇಳುವರೆಂಬ ವಾಕ್ಯದಂತೆ ನಿಮ್ಮ ಮಕ್ಕಳ ಮೇಲೆ ಪವಿತ್ರಾತ್ಮನು ಬಲವಾಗಿ ಸುರಿಯಲಿ ಎಂಬುದಾಗಿ ನಾನು ಪ್ರಾರ್ಥಿಸುತ್ತೇನೆ. ಬೆಂಕಿಯಾಗಿ ಸುರಿಸಲ್ಪಡಲಿ ಎಂದು ಬೇಡುತ್ತೇವೆ. ಸಕಲ ವಿಷಯದಲ್ಲೂ ಸತ್ಯಕ್ಕೆ ಸೇರಿಸುವ ಪವಿತ್ರಾತ್ಮನು ಪ್ರತಿಯೊಬ್ಬ ಮಕ್ಕಳನ್ನು ನಡೆಸಿ ಸಕಲ ವಿಷಯದಲ್ಲೂ ಸತ್ಯಕ್ಕೆ ಸೇರಿಸಬೇಕಾಗಿ ಪ್ರಾರ್ಥಿಸುತ್ತೇವೆ. ನನ್ನೊಂದಿಗೆ ಸೇರಿ ಪ್ರಾರ್ಥಿಸುತ್ತಿರುವ ಪ್ರತಿಯೊಬ್ಬ ಮಕ್ಕಳಿಗೂ ಕರ್ತನು ಆ ರೀತಿಯ ಬಲವನ್ನು ಕೊಡುತ್ತಾ ಇರುವುದಕ್ಕಾಗಿ ನಿಮಗೆ ಸ್ತೋತ್ರ ದೇವರೇ. ದೇವರೇ, ನೀವು ಆ ರೀತಿ ಮಾಡುವಂತ ನಿಮ್ಮ ಪ್ರೀತಿಗಾಗಿ ಸ್ತೋತ್ರ. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸುತ್ತೇವೆ ತಂದೆಯೇ, ಆಮೇನ್. ಓಕೆ ಮಕ್ಕಳೇ, ನನ್ನೊಂದಿಗೆ ಸೇರಿ ಪ್ರಾರ್ಥನೆ ಮಾಡಿದಿರಾ? ಏಸಪ್ಪ ಖಂಡಿತವಾಗಿ ನಿಮ್ಮನ್ನ ಪವಿತ್ರಾತ್ಮನ ಬಲದಿಂದ ತುಂಬಿಸಿದ್ದಾರೆ ಅಂತ ನಾನು ನಂಬ್ತೀನಿ. ಮುಂದುವರೆದು ಆತ್ಮಿಕ ಜೀವಿತದಲ್ಲಿ ಬೆಳವಣಿಗೆ ಹೊಂದಬೇಕು. ಓಕೆನಾ? ಬಾಯ್. ಏನ್ ಫ್ರೆಂಡ್ಸ್, ಪ್ರೋಗ್ರಾಮ್ ನೋಡಿ ನೀವು ತುಂಬಾ ವಿಷಯಗಳನ್ನ ಕಲ್ತ್ಕೊಂಡ್ರಲ್ವಾ? ನೀವು ಕೂಡ ಆತ್ಮಿಕವಾಗಿ ಚೆನ್ನಾಗಿ ಬೆಳೀರಿ. ಈ ಪ್ರೋಗ್ರಾಮ್ ನಿಮ್ಗೆ ಪ್ರಯೋಜನವಾಗಿತ್ತು ಅಂತ ನಂಬ್ತೀವಿ. ಮತ್ತೊಮ್ಮೆ ಇನ್ನೊಂದು ಪ್ರೋಗ್ರಾಮ್ ಅಲ್ಲಿ ಸಂಧಿಸೋಣ. ಅಲ್ಲಿವರೆಗೂ ಬಾಯ್. ಜಾಲಿ ಟೈಮ್ ಜೀಸಸ್ ರೆಡೀಮ್ಸ್ ಮಿನಿಸ್ಟ್ರೀಸ್, ನಾಲುಮಾವಡಿ, ತೂತುಕುಡಿ ಡಿಸ್ಟ್ರಿಕ್ಟ್ 628211. For 24 hours prayer support, call 08035454545. God bless you.